ಮತ್ತೆ ಅವರಿಬ್ಬರ ದೃಷ್ಟಿ ಅಲ್ಲೇ ಇರುವ ಕೋತಿ ಮತ್ತೆ ಮೊಳದ ಮೇಲೆ ಇತ್ತು. ಇದು ಗೊತ್ತಿಲ್ಲದೆ ಇರುವ ಮಿಂಕು ಮೊಳ ಮತ್ತೆ ಕೋತಿ ಆರಾಮಾಗಿ ತಿಂತಾ ಇತ್ತು. ಆಗ ತೋಳ ಅದರ ಧ್ವನಿಯನ್ನು ಬದಲಾಯಿಸಿ ಹೆಲ್ಪ್ ಮಾಡಿ ಅಂತ ಕಿರ್ಚುತ್ತೆ. ಕಾಪಾಡಿ ಕಾಪಾಡಿ, ಯಾರಾದ್ರೂ ನನ್ನನ್ನ ಕಾಪಾಡಿ. ಯಾರೋ ಸಮಸ್ಯೆಯಲ್ಲಿದ್ದಾರೆ ಅನ್ಸುತ್ತೆ. ಹಾ, ನಾವು ಅವರಿಗೆ ಹೆಲ್ಪ್ ಮಾಡಬೇಕು. ಮಂಕು ಕೋತಿ ಬೇಗ ಬೇಗ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಜಂಪ್ ಮಾಡ್ತಾ ಹೋಗ್ಬಿಡುತ್ತೆ. ಆದ್ರೆ ಮಿಂಕು ತೋಳ ಆಗ ಮರದ ಕೆಳಗಡೆ ಇರುವ ತೋಳದ ಕಾಲಿನ ಪ್ರಿಂಟ್ಸ್ ಅನ್ನು ನೋಡುತ್ತೆ. ಆಗ ಅದು ಅರ್ಥ ಮಾಡ್ಕೊಳ್ಳುತ್ತೆ ಇದೇನೋ ನಾಟಕ ಅಂತ. ಇದು ಯಾರ್ದೋ ಪ್ಲಾನು ನಮ್ಮನ್ನ ಹಿಡಿಯಕ್ಕೆ. ಇದನ್ ಮಂಕುಗೆ ನಾನು ಹೇಳ್ಬೇಕೀಗ. ಮಂಕು ಕೋತಿ ಎಗರ್ಕೊಂಡ್ ಮುಂದೆ ಹೋಗಿದ ತಕ್ಷಣ ಮರದ ಕೊಂಬು ಒಡೆದೋಗುತ್ತೆ. ಆಗದು ಕೆಸರಿನಲ್ಲಿ ಹೋಗಿ ಬಿದ್ಬಿಡುತ್ತೆ.